ಹಳೆ ದೋಸ್ತಿಗಳ ನಡುವೆ ಇದೀಗ ಲೋಕಲ್ ಯುದ್ಧವೇ ಶುರುವಾಗಿ ಹೋಗಿದೆ. ಬಿಜೆಪಿ ವಿರುದ್ಧ ತೊಡೆ ತಟ್ಟಿದೆ ಠಾಕ್ರೆ ಬ್ರದರ್ಸ್. ಹೀಗಾಗಿ ಬಿಜೆಪಿ ಶಿವಸೇನೆ ಠಾಕ್ರೆ ಪಡೆ ಮಧ್ಯೆ ಇವಾಗ ಬಿಗ್ ಫೈಟ್ ನಡೀತಾ ಇದೆ. ಹಳೆ ದೋಸ್ತಿಗಳ ನಡುವೆ ಲೋಕಲ್ ಯುದ್ಧ ಸಮರ ಸಾರ್ತಾ ಇದೆ. ಬಿಜೆಪಿ ವಿರುದ್ಧ ತೊಡೆ ತಟ್ಟಿ ನಿಂತಿದೆ ಠಾಕ್ರೆ ಬ್ರದರ್ಸ್. ಬಿಜೆಪಿ ಶಿವಸೇನೆ ಠಾಕ್ರೆ ಪಡೆ ಮಧ್ಯೆ ಇದೀಗ ಬಿಗ್ ಫೈಟ್ ನಡೀತಾ ಇದೆ. 9 ವರ್ಷಗಳ ಬಳಿಕ ಶಿವಸೇನೆ ಹಾಗೆ ಬಿಜೆಪಿ ಏನಿದೆ ಈಗ ಈ ಎರಡರ ನಡುವೆ ಸ್ಪರ್ಧೆ ಪ್ರತ್ಯೇಕವಾಗಿ ನಡೀತಾ ಇದೆ. ಉದ್ಧವ್ ಪಡೆ ಮತ್ತು ಬಿಜೆಪಿ ಮಧ್ಯೆ ಪ್ರಬಲ ಪೈಪೋಟಿಗಳು ನಡೀತಾ ಇದೆ. ಮ್ಯಾಜಿಕ್ ನಂಬರ್ ಸನಿಹದಲ್ಲಿ ಇದೆ ಬಿಜೆಪಿ ಮೈತ್ರಿಕೂಟ. ನಿಜಕ್ಕೂ ಇದೊಂಥರ ಖುಷಿಯ ವಿಚಾರ. ಯಾಕೆ ಅಂತಂದ್ರೆ ಏನು ಈ ಬಿಜೆಪಿ ಮತ್ತೆ ಶಿವಸೇನೆ ಠಾಕ್ರೆ ಪಡೆ ಇದೆ, ಇವೆರಡರ ಮಧ್ಯೆ ನಡೀತಾ ಇರುವಂತಹ ಈ ಬಿಗ್ ಫೈಟ್ಗಳ ನಡುವೆ ಇದೀಗ ಹಳೆ ದೋಸ್ತಿಗಳ ನಡುವೆ ನಡೀತಾ ಇರುವಂತಹ ಲೋಕಲ್ ಯುದ್ಧ ಇದು. ಇನ್ನ ಬಿಜೆಪಿ ವಿರುದ್ಧ ತೊಡೆತಟ್ಟಿ ನಿಲ್ತಾ ಇದೆ ಠಾಕ್ರೆ ಬ್ರದರ್ಸ್. ತಾ ಮುಂದು ನಾ ಮುಂದು ಅಂತ ಏರಿಕೆ ಆಗ್ತಾ ಇದೆ, ಇಳಿಕೆ ಆಗ್ತಾ ಇದೆ, ಗಳಿಕೆ ಕೂಡ ಆಗ್ತಾ ಇದೆ. ಬಿಜೆಪಿ ಮುಂದೆ ಹೋದೆ ಠಾಕ್ರೆ ತಂಡ ಕೂಡ ಒಂದ್ಸಲ ಮುನ್ನಡೆ ಆಗುತ್ತೆ. ಬಿಜೆಪಿ ಒಂದ್ ವೇಳೆ ಕೆಳಗೆ ಇಳಿದ್ರೆ ಠಾಕ್ರೆ ಮುನ್ನಡೆ ಆಗುತ್ತೆ. ಠಾಕ್ರೆ ಬ್ರದರ್ಸ್ ಕೆಳಗಡೆ ಅಂದ್ರೆ ಇಳಿಕೆ ಆದ್ರೆ ಇನ್ನು ಬಿಜೆಪಿ ಅವರು ಮುನ್ನಡೆ ಆಗುತ್ತೆ. ಸೊ ಈಗ ಏರುಪೇರಿನ ನಡುವೆ ಯಾರು ಇಲ್ಲಿ ಚುಕ್ಕಾಣಿಯನ್ನ ಹಿಡಿತಾರೆ ಅನ್ನೋದು ನೋಡ್ಬೇಕು. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿ ಪಾರುಪತ್ಯವನ್ನ ಸಾರ್ತಾ ಇದೆ. 904ರಲ್ಲಿ ಬಿಜೆಪಿ ಮುನ್ನಡೆ ಇದೆ, 240ರಲ್ಲಿ ಶಿವಸೇನೆ ಇದೆ. ಎನ್ಸಿಪಿ 112 ಇದೆ, ಎಸ್ಎಸ್ಯು 91 ಇದೆ, ಎಂಎನ್ಎಸ್ 9 ಸ್ಥಾನಗಳಲ್ಲಿ ಮುನ್ನಡೆ ಆಗಿದೆ. ಕಾಂಗ್ರೆಸ್ ಕೇವಲ 175 ಸ್ಥಾನಗಳಲ್ಲಿ ಮುನ್ನಡೆ ಆಗಿದೆ ಅಷ್ಟೇ. ಇನ್ನು ಈ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿದೇ ಪಾರುಪತ್ಯ ಸಾರ್ತಾ ಇದೆ. ಹಳೆ ದೋಸ್ತಿಗಳ ನಡುವೆ ನಡೀತಾ ಇರುವಂತಹ ಈ ಲೋಕಲ್ ಯುದ್ಧದಲ್ಲಿ, ಈ ಮಹಾಪಾರುಪತ್ಯದ ಯುದ್ಧದಲ್ಲಿ ಇದೀಗ ಬಿಜೆಪಿ ಮುನ್ನಡೆ ಸಾಧಿಸ್ತಾ ಇದೆ. ಜೊತೆಗೆ ಬಿಜೆಪಿ ವಿರುದ್ಧ ತೊಡೆತಟ್ಟಿ ನಿಲ್ತಾ ಇದೆ ಠಾಕ್ರೆ ಬ್ರದರ್ಸ್ ಕೂಡ ತೊಡೆತಟ್ಟಿ ನಿಲ್ತಾ ಇದ್ದಾರೆ. ನಾ ಮುಂದು ತಾ ಮುಂದು ಅಂತ ಏರಿಕೆಗಳು ಆಗ್ತಾನೇ ಇದೆ. 9 ವರ್ಷಗಳ ಬಳಿಕ ಮಾಡ್ತಾ ಇರುವಂತಹ ಈ ಶಿವಸೇನೆ ಹಾಗೂ ಬಿಜೆಪಿ ಪ್ರತ್ಯೇಕವಾದಂತಹ ಸ್ಪರ್ಧೆಗಳು ಇದು. ಸೊ ಈ ಸ್ಪರ್ಧೆಯಲ್ಲಿ ಉದ್ಧವ್ ಪಡೆ ಹಾಗೂ ಬಿಜೆಪಿ ಮಧ್ಯೆ ಪ್ರಬಲ ಪೈಪೋಟಿಗಳು ನಡೀತಾ ಇದೆ. ಹಾಗಾಗಿ ಯಾರು ಈ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರೆ, ಇನ್ನೇನು ಕೆಲವೇ ಹೊತ್ತಿನಲ್ಲಿ, ಕೆಲವೇ ಗಂಟೆಗಳಲ್ಲಿ ಈ ಎಲ್ಲಾ ಒಂದು ಏನು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅದು ಗೊತ್ತಾಗುತ್ತೆ. ಯಾರು ಈ ಚುಕ್ಕಾಣಿಯನ್ನ ಹಿಡಿತಾರೆ, ಯಾರು ಆಡಳಿತವನ್ನ ಮುಂದುವರಿಸ್ತಾರೆ ಅಂತ. ಅಂದ್ರೆ ಠಾಕ್ರೆ ಅವರ ಆಡಳಿತ ಇಲ್ಲಿಗೆ ಮುಕ್ತಾಯ ಆಗುತ್ತಾ ಇಲ್ಲ ಮುಂದಕ್ಕೂ ಮುಂದುವರಿಸ್ಕೊಂಡು ಹೋಗುತ್ತಾ ಅನ್ನೋದಷ್ಟೇ ನಮಗೆ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಹಳೇ ದೋಸ್ತಿಗಳು ಇವರಲ್ಲ. ಹಳೇ ದೋಸ್ತಿಗಳ ನಡುವೆ ಇದೀಗ ಲೋಕಲ್ ಯುದ್ಧ ಸಮರ ಸಾರ್ತಾ ಇದೆ, ಯುದ್ಧ ಸಮರ ನಡೀತಾ ಇದೆ. ಜನ ಇವ್ರಿಗಾಕ್ಲಾ ಅವ್ರಿಗಾಕ್ಲಾ, ಬಿಜೆಪಿ ಅವ್ರಿಗಾಕ್ಲಾ ಠಾಕ್ರೆ ಬ್ರದರ್ಸ್ ಹಾಕ್ಲಾ ಅನ್ನೋ ನಿಟ್ಟಿನಲ್ಲಿ ಹಾಕಿ ಈಗ ಇಬ್ಬರ ನಡುವೆ ನಡೀತಾ ಇರುವಂತಹ ಪೈಪೋಟಿ ಒಂದೊಂದೇ ನಂಬರ್ ಡಿಫ್ರೆನ್ಸ್ ಇರುವಂತದ್ದು. ಇನ್ನೊಂದ್ಸಲ ಜಾಸ್ತಿ ನಂಬರ್ ಡಿಫ್ರೆನ್ಸ್ ಬರುತ್ತೆ, ಮತ್ತೆ ಜಾಸ್ತಿ ನಂಬರ್ ಇಳಿಕೆ ಆಗುತ್ತೆ. ಸೊ ನೋಡೋಣ ಏನೆಲ್ಲ ನಡೀತಾ ಇದೆ ಅಲ್ಲಿ ವೈಬ್ಸ್ ಅಂತ. हमारी खासदार वर्षाताई गायकवाड़, आमदार डॉक्टर ज्योतिताई गायकवाड़, इन लोग का सपोर्ट है, उन लोग के आशीर्वाद से ये सीट आई है. बस मैं अभी और हमारे जो सब कार्यकर्ता है 183 के, उनकी जीत है ये. लेकिन कहीं ना कहीं जो एग्जिट पोल आए थे वो पूरे अलग थे और आप जीत के आए. हाँ वो तो है. यहाँ पे जो काम हुआ है वहाँ के, यहाँ पे जो मेरे मिस्टर 10 साल से महसूस तो बहुत अच्छा कर रहे हैं. हम प्रभाग क्रमांक 19 को से है. मेरा नाम है निकिता वंजारी और हम हमारे जो प्रभाग के लोग हैं उन्होंने हमें बहुत अच्छे से प्रतिसाद दिया है, इसलिए हम उनका धन्यवाद चाहेंगे. किसके नेतृत्व में आप लड़ रहे थे वो भी बताइए. हम अभी हमारे आशुतोष चुड़ामन पाटिल और एकनाथ शिंदे साहेब, गुलाबराव जी पाटिल, इनके इसमें लड़ रहे थे. महसूस तो बहुत अच्छा कर रहे हैं. हम प्रभाग क्रमांक 19 को से है. मेरा नाम है निकिता वंजारी
और हम हमारे जो प्रभाग के लोग हैं उन्होंने हमें बहुत अच्छे से प्रतिसाद दिया है, इसलिए हम उनका धन्यवाद चाहेंगे। किसके नेतृत्व में आप लड़ रहे थे वो भी बताइए। हम अभी हमारे आशुतोष भाई, आशुतोष चूड़ामन पाटिल और एकनाथ शिंदे साहेब, गुलाबराव जी पाटिल। इस योजना का नाम पहले भी बहुत बार बदला गया है और अब इसको जिस तरह से एक एक्चुअल इम्प्लीमेंटेबल योजना बनाया है, अब 125 डेज भी बढ़ाए हैं। इसके अलावा भी बहुत सारे ऐसे काम इसमें शामिल किए जो काम पहले नहीं थे और अब इसको पूरी तरह से मतलब पूरे महाराष्ट्र में 29 कॉर्पोरेशन के इलेक्शन का जो काउंटिंग है आज शुरू हुआ है और अनेक जगह पर हमारी बीजेपी और हमारी महायुति आगे चल रही है। जहां तक मुंबई का सवाल है तो मुंबई में मतलब जिस तरह उद्धव ठाकरे जी के हाथ में 25-30-35 साल से सत्ता रही और उसका कारण ये था कि उनके साथ बीजेपी भी थी, इसीलिए उनको सत्ता मिलती थी। आज बीजेपी महाराष्ट्र में देश भर में नंबर 1 की पार्टी है और दूसरा ये है कि हमारी जो आरपीआई है, रिपब्लिकन पार्टी ऑफ इंडिया है, ये भी 2012 से मतलब उद्धव ठाकरे जी के साथ रही, इसीलिए उनको सत्ता में मिलती रही। लेकिन अभी बीजेपी और आरपीआई भी उनके साथ नहीं है। लेकिन उद्धव ठाकरे साहब ने मतलब राज ठाकरे को साथ में लिया है, उससे कुछ मराठी एरिया में उनको फायदा दिख रहा है। लेकिन चुनकर आया हूँ। मेरे साथ में 3 उम्मीदवार थे, शिवसेना की ओर से 3 उम्मीदवार और मैं भाजपा की ओर से मैं अकेला था और चारों में से 2 उम्मीदवार हमारे बिन विरोध चुनकर आए थे। उसमें श्रीमती रेखाताई पाटिल, श्री गणेश भाऊ सोनवणे, ये दोनों बिन विरोध चुनकर आए और 2 बचे थे, उसमें से निकिता दुर्गेश वंजारी और मैं भुगे पाटिल राजेंद्र झिपरू, हम दोनों ने आज विजय प्राप्त किया है। तो किसके मार्गदर्शन में, किसके नेतृत्व में आप ये चुनाव? हमारे नेता माननीय नामदार गिरीश भाऊ महाजन, माननीय नामदार गुलाब भाऊ पाटिल और जलगांव शहर के आमदार राजू मामा भोले।